ಯಾವ್ದು ದಾಖಲಾತಿ ಅಧಿಕಾರಿಗಳು ಇಟ್ಟಿಲ್ರಿ. ನಾವ್ 10-15 ವರ್ಷದಿಂದ ಕೆಲಸ ಮಾಡಿವ್ರಿ ಸರ್. ನಮಗ ಮೊದಲ 2,000 ಪಗಾರ ಕೊಟ್ಕೊತ ಬಂದ್ರಿ. 4-5 ವರ್ಷ ಹಂಗೆ ಮಾಡಿವ್ರಿ. ಅಲ್ಲಿಂದ ಮತ್ 3,000 ಕೊಟ್ರಿ. ಕೊಟ್ರ ಕೂಡ್ಲಿ ಏಟನ ಕೂಡ್ಲಿ ಒಟ್ಟ ಕೆಲ್ಸಕ್ಕೆ ಹತ್ತಿರ ಸಾಕ್ರಿ ಸರ್. ನಮಗ್ ಮುಂದಾರೆ ಆದೇತಂತ ಆಸೆಲಿಂದ ಮಾಡಿವ್ರಿ. ಅಂದ್ರ ಬಿ ಯಾವ್ದೇ ದಾಖಲಾತಿ ಇಲ್ಲ ಅಂತ ಹೇಳಿ ನಮಗ್ ಹೊರಗ್ ಹಾಕ್ಯಾರ್ರಿ. ಚೀಫ್ ಆಫೀಸರ್ಗಳು 4-5 ಚೀಫ್ ಆಫೀಸರ್ ಬದ್ಲಿ ಆದ್ರಿ. ಅವ್ರ ಮಾಡ್ರಂತ ಅವ್ರ ಮೇಲೆ ಹಾಕವ್ರು, ಇವ್ರು ಮಾಡ್ರಂತ ಇವ್ರ ಮೇಲೆ ಹಾಕಿ ಇಲ್ಲಿ ತನ ತಂದಾರಿ ಸರ್. ಈಗ 3 ತಿಂಗಳಾಯ್ತ್ರಿ ನಾವ್ ಧರಣಿ ಸತ್ಯಾಗ್ರಹ ಮಾಡತ್ತಿ. ಅಂದ್ರ ಬಿ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡಲಾಗ್ಯಾರ. MLA ಸಾಬ್ರ ಗಮನಕ್ಕೂ ಅದರಿ, ಎಲ್ಲಾ ಶಾಸಕರ ಗಮನಕ್ಕೂ ಅದರಿ. ಎಲ್ಲರಿಗೆ ಅದ ಅಂದ್ರ ಬಿ ನಮ್ಗೆ ಏನು ಇದು ಮಾಡಲಾಗ್ಯಾರಿ ಸರ್. ನಾವ್ ಮಕ್ಳಿಗೆ ಮರಗಳು ತಗೊಂಡ್ ಬೀದಿಗೆ ಬಿದ್ದೀವಿ ಅಂದ್ರ ಬಿ ನಮ್ಗೆ ಏನು ಕನಕರ ತೋರಲಾಗ್ಯಾರಿ ಸರ್. ಇದಕ್ ನೀವೇ ನ್ಯಾಯ ಕೊಡಿಸ್ಬೇಕ್ರಿ ಅಧಿಕಾರಿಗಳು, ನಮ್ ಮುಖಂಡ್ರ ಸಾಬ್ರು. ನಮಗ್ ನೀವ್ ಮಾಡಿಲ್ಲ ಅಂತ ಹೇಳ್ತಾರ್ರಿ. ಈಗ ಅಂದ್ರನು ನಾವ್ ಏನ್ ಹೇಳ್ಬೇಕ್ರಿ? ಮಾಡಿಲ್ಲ ಅಂತ ಹೇಳಿದ್ರೆ ಹೆಂಗ್ರಿ? ಎಲ್ಲ ಹಾಜರಿ ತಗೊಂಡಾರಿ, ಹಾಜರಿ ತಗೊಂಡಿ ನಾಷ್ಟಾ ಕೊಟ್ಟಾರಿ, ಪಗಾರ ಕೊಟ್ಟಾರಿ, ಅಂದ್ರ ಬಿ ಬಟ್ಟಿ ಕೊಟ್ಟಾರಿ, ಎಲ್ಲಾ ಬೂಟ್ ಕೊಟ್ಟಾರಿ, ಎಲ್ಲಾ ಕ್ಯಾಪ್ ಕೊಟ್ಟಾರಿ, ಎಲ್ಲಾ ಕೊಟ್ಟಾರಿ. ಅಂದ್ರ ಬಿ ನೀವೇ ಎಲ್ಲಾ ಸೃಷ್ಟಿ ಮಾಡಿ ಅಂತ ಹೇಳ್ತಾರಿ. ಅಂದ್ರ ಬಿ ಇರ್ಲಾಗಂತ ನಾವ್ ಇಷ್ಟ ದಿನ 4 ವರ್ಷದಿಂದ ಫುಕ್ಕಡ್ ದುಡ್ದಿವ್ರಿ. ಹಂಗೆ ಕಷ್ಟ ಬಂದಾಗ ಅಷ್ಟೇ 1 ತಿಂಗಳು 2 ತಿಂಗಳು ಅಷ್ಟೇ ಕೊಟ್ಟಾರಿ ನಮಗ್ ಪಗಾರ. ಇರ್ಲಿ ಈ ಕುಳ್ಳಿಗ್ ಮುಂದಾರೆ ಕೊಟ್ಟಾರಂತ ಆಸೆಲಿಂದ ಮಾಡಿವ್ರಿ. ಅಂದ್ರ ಬಿ ನಮಗ್ ಈಗ ಪೂರಾ ಹೊರಗ್ ಹಾಕಿ ಬಿಟ್ಟಾರಿ. ಅಂದ್ರ ನಾವ್ ಹೋರಾಟ ಮಾಡ್ಕೊತ ಹೊಂಟ್ರು ನಮ್ಗೆ ಯಾವ್ದು ನ್ಯಾಯ ಸಿಗಲ್ಲಾಗ್ಯದ್ರಿ ಸರ್. ಈಗ ಏನ್ ಮಾಡ್ತಾರ ನಾವ್ ತಗೊಳ್ಳೋವರೆಗೂ ನಾವ್ ಅದು ಹೋರಾಟ ಮುಂದರಿಸ್ತೀವ್ರಿ. ನಮಗೇನ್ ನ್ಯಾಯ ಕೊಡಿಸ್ತಾರೋ ಏನ್ ಸಾಯ್ ಹೊಡಿತಾರೋ ಗೊತ್ತಿಲ್ರಿ. MLA ಸಾಬ್ರ ಕೈಯಾಗೆ ಅದಾರಿ ಇದು. ನಮಗ್ 78-80 ದಿವಸಗಳ ಕಾಲ ನಮ್ಮ ಪುರಸಭೆಯ ನೌಕರರ ಒಂದು ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ಯಾವ ಅಧಿಕಾರಿ ಆಗಲಿ, ಯಾವ ತಾಲೂಕು ಆಡಳಿತ ಆಗಲಿ, ಜಿಲ್ಲಾ ಆಡಳಿತ ಆಗಲಿ ಇಲ್ಲಿವರೆಗೂ ಸ್ಪಂದನೆ ಮಾಡಿಲ್ಲ. ಈ ಒಂದು ವಿಷಯವನ್ನ ನಮ್ಮ ಗಮನಕ್ಕೆ ಬಂದ ನಂತರ ನಾವು ಶಾಸಕರ ಗಮನಕ್ಕೆ ತಂದಿದ್ದೇವೆ. ಶಾಸಕರು ಕೂಡ ಇದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ. ಆದ್ರೆ ನಮ್ಮ ಪಟ್ಟಣ ಪಂಚಾಯತ್ ಇರತಕ್ಕಂತ ಏನು ಒಂದು ಅಧಿಕಾರಿಗಳಿದ್ದಾರ, ಆ ಅಧಿಕಾರಿಗಳು ಬಹಳಷ್ಟು ಅವ್ರ ಮೈ ಅವ್ರ ಚರ್ಮ ಹೆಂಗಿದೆ ಅಂತಂದ್ರ ದಪ್ಪ ಕ್ವಾಣಿನ ಚರ್ಮ ಇದ್ದಂಗಿದೆ. ಅವ್ರು ಯಾರನ್ನು ಕೂಡ ಹ್ಯುಮ್ಯಾನಿಟಿನೂ ಗೊತ್ತಿಲ್ಲ, ಮತ್ತೆ ಏನೋ ಅಂತಾರಲ್ಲ ಕಾಳಜಿನೂ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ನಾವು ಎಲ್ಲಾ ಹೆಣ್ಮಕ್ಳ ಕಣ್ಣೀರನ್ನು ನೋಡಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಜೊತೆಗೆ ರಾಜಕಾರಣಿಗಳು ಮತ್ತು ಸಮಾಜದವರು, ಪ್ರಗತಿಪರ ವಿಚಾರವಂತರು ಎಲ್ಲರೂ ಸೇರಿ ಇವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕಬೇಕಂತ ಹೇಳ್ಬಿಟ್ಟು ಬಹಳಷ್ಟು ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈ ತೀರ್ಮಾನದ ಜೊತೆಗೆ 26ನೇ ತಾರೀಕು ನಾವು ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನು ಇಟ್ಟುಕೊಂಡಿದ್ದೇವೆ, ರಾಸ್ತಾ ರೋಕೋ ಇಟ್ಟುಕೊಂಡಿದ್ದೇವೆ. ಒಂದ್ ವೇಳೆ ಈ ಒಂದು ಹೋರಾಟಕ್ಕೂ ಕೂಡ ಏನಾದರೂ ಬಗ್ಗದೆ ಇದ್ದಾಗ ಇನ್ನ ಇದಕ್ಕಿಂತ ಹಂತವಾಗಿ ಕೂಡ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಅದ್ರ ಜೊತೆಗೆ 26ನೇ ತಾರೀಕು ಹೋರಾಟ ಮಾಡ್ತಾ ಇದ್ದೇವೆ, ರಾಸ್ತಾ ರೋಕೋ ಮಾಡ್ತಾ ಇದ್ದೇವೆ. ಇದಾದ ನಂತರ ಕೂಡ ಏನು ಬಗ್ಗದೆ ಇದ್ದ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಆ ಆಫೀಸ್ಗೆ ಬೀಗ ಮುದ್ರೆಯನ್ನು ಹಾಕ್ತಾ ಇದ್ದೇವೆ. ಬೀಗ ಮುದ್ರೆ ಆದ ನಂತರ ಕೂಡ ನಾವೇ ಕೂತ್ಕೊಂಡು ನಾವೇನು ಸಮನ್ವಯ ಸಮಿತಿಯ ಎಲ್ಲಾ ಪದಾಧಿಕಾರಿಗಳಿದ್ದೀವಿ, ರಾಜಕೀಯ ಮುಖಂಡರಿದ್ದೀವಿ, ಸಮಾಜದ ಮುಖಂಡಗಳಿದ್ದೀವಿ, ಮತ್ತೆ ಪ್ರಗತಿಪರ ವಿಚಾರವಂತರು, ಬೇರೆ ಬೇರೆ ಸಂಘಟನೆಯ ಮುಖಂಡರುಗಳನ್ನು ಕೂಡ ಈ ಒಂದು ಹೋರಾಟಕ್ಕ ಸ್ಥಳೀಯವಾಗಿ ಅಲ್ಲಿ ನಾವು ಕೂಡ ಏನು ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಮಾಡು ಇಲ್ಲವೇ ಮಡಿ ಅನ್ನುವಂತ ರೀತಿಯಲ್ಲಿ ನಮ್ಮ ಹೋರಾಟ ಮುಂದುವರಿತದೆ. ಇದಕ್ಕೆಲ್ಲರ ಬೆಂಬಲ ಇದೆ. ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಇವತ್ತೇನಾಗಿದೆ ಅಂತಂದ್ರ ಈ ತಾಯಂದಿರು 3 ತಿಂಗಳು ಬಿಟ್ಟ ಸಲುವಾಗಿ ಅಲ್ಲಿ ಏನ್ ನಡೆದಿಂದ ಇಡೀ ಜೇವರ್ಗಿ ತಾಲೂಕು ಗಬ್ಬೆದ್ದು ನಾರ್ತಾ ಇದೆ. ತಿರುಗಾಡಕ್ಕೂ ಕೂಡ ಸಾಧ್ಯ ಇಲ್ಲ. ಬಸ್ ಸ್ಟ್ಯಾಂಡ್ನಿಂದ ಅಲ್ಲಿ ಒಂದು ಮಿನಿ ವಿಧಾನಸೌಧವರಿಗೆ ನೋಡಿದ್ರೆ ಗಬ್ಬೆದ್ದು ನಾರ್ತದೆ. ಆದ್ರೆ ಒಳಗಡೆ ಯಾವ ಪರಿಸ್ಥಿತಿ ಇರ್ಬೋದು, ಇಲ್ಲಿ ಮೇನ್ ರೋಡಿಗೆ ಇಂತ ಒಂದು ಹೊಲಸು ಇದು ಅದು ಅಂತಂದ್ರ ಒಳಗಡೆ ಹ್ಯಾಂಗಿರ್ಬೋದು ಇದು ತಾವೇ ಊಹೆ ಮಾಡ್ಬೋದು. ಈ ಊಹೆಯ ಪ್ರಕಾರ ನೋಡಿದ್ರೆ ಇದು ಜೇವರಿ ಪಟ್ಟಣ ಗಬ್ಬೆದ್ದು ನಾರ್ತದೆ. ಯಾವ್ದಾದ್ರು ಕಾಲರ ಆಗ್ಲಿ, ದೊಡ್ಡ ದೊಡ್ಡ ರೋಗಗಳಾಗಲಿ ಹರಡುವಂತ ಒಂದು ಏನಂತ ಇದು ಸಂಭವ ಇದೆ. ಇವೆಲ್ಲವನ್ನು ಪರಿಗಣಿಸಿ ನಾವೇನ್ ಮಾಡ್ಬೇಕಂತಂದ್ರೆ ನಮ್ಮ ಶಾಸಕರೇ ಆಗ್ಲಿ, ಸಂಬಂಧಪಟ್ಟ ಅಧಿಕಾರಿಗಳೇ ಆಗ್ಲಿ, ಈಗಾಗಲೇ ನಮ್ಮ ಮಹೇಶ್ ಅವರು ಹೇಳಿದಂತೆ ಅಲ್ಲಿ ಅಂತೂ ಕೂಡ ಯಾವ ದಾಖಲಾತಿಗಳು ಇಲ್ಲ. ಆ ದಾಖಲೆಗಳು ಎಲ್ಲಿ ಸಿಗ್ತಾವೆ ಅಂತ ಜಿಲ್ಲಾ ಮಟ್ಟದಲ್ಲಿ ಸಿಗ್ತವೆ. ಮಾಹಿತಿ ಹಕ್ಕಿನಲ್ಲಿ ನಾವು ಎಲ್ಲ ಸಂಬಂಧಪಟ್ಟ ಹಕ್ಕುಗಳನ್ನು ಕಾಗದ ಪತ್ರಗಳನ್ನು ತಗೊಂಡ್ವಿ. ಆ ಕಾಗದ ಪತ್ರಗಳ ಆಧಾರದ ಮೇಲೆ ಅವರನ್ನು ಕೂಡ ರೆಗ್ಯುಲರೈಸ್ ಮಾಡಬೇಕು. ರೆಗ್ಯುಲರೈಸ್ ಮಾಡಿಕರೆ ಅವರಿಗೆ ಲೈಫ್ ಕೊಡ್ಬೇಕಂತ ಹೇಳಿಕೆ ನಮ್ಮ ಒತ್ತಾಯ ಇದೆ. ಕಳೆದ 77 ದಿವಸದಿಂದ ಜೇವರ್ಗಿ ತಾಲೂಕಿನ ಪುರಸಭೆ ಕಚೇರಿ ಎದುರುಗಡೆ 16 ಜನ ಪೌರ ಕಾರ್ಮಿಕರು ತಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಚಳವಳಿ ಕೂತಿದ್ದಾರೆ. ಅವರದ ಡಿಮಾಂಡ್ ಇಷ್ಟೇ, ನಾವು 10-15 ವರ್ಷ ದುಡಿದ್ರು ಕೂಡ ನಮ್ಗೆ ಬೀದಿ ಮೇಲೆ ಬಿಟ್ಟಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಮ್ಮ ಅನ್ಯಾಯವನ್ನು ಸರಿಪಡಿಸಿ ನಮ್ಮ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ಕೂತಿದ್ದಾರೆ. ಹಾಗಾಗಿ ಆ ಒಂದು ಬೇಡಿಕೆ ನಿರ್ಲಕ್ಷ್ಯ ಮಾಡಿರೋ ಕಾರಣಕ್ಕೆ ಇವತ್ತು ಇಡೀ ಜೇವರ್ಗಿ ತಾಲೂಕಿನ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ 26ನೇ ತಾರೀಕು ದೊಡ್ಡ ಪ್ರಮಾಣದ ಹೋರಾಟವನ್ನು ಹಾಕೊಳ್ಳಿಕ್ಕೆ
ಇದು ಬಯಸಿದ್ದಾರೆ. ಅದು ಆ ಹೋರಾಟ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜೇವರ್ಗಿ ನೇತೃತ್ವದಲ್ಲಿ ನಡೀತದೆ ಈ ಪೌರ ಕಾರ್ಮಿಕರ ಚಳವಳಿಯನ್ನು ಬೆಂಬಲಿಸಿ. ಈ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ, ಶಾಸಕರಿಗೆ ಮತ್ತೆ ಉಸ್ತುವಾರಿ ಸಚಿವರಿಗೆ ಹೇಳ್ತಕ್ಕಂಥದ್ದು ಒಂದೇ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ಪೌರ ಕಾರ್ಮಿಕರು ಬೆಳಿಗ್ಗೆ 4:30-5 ಗಂಟೆಗೆ ಎದ್ದು ಇಡೀ ಜೇವರ್ಗಿ ನಗರವನ್ನು ಸ್ವಚ್ಛ ಮಾಡಿ ಇಡೀ ತಮ್ಮ ಬದುಕನ್ನ ಕಸದಲ್ಲಿ, ಕೆಸರಲ್ಲಿ, ಮಣ್ಣಲ್ಲಿ, ಹೊಲಸಲ್ಲಿ ಇಟ್ಕೊಂಡು, ರಾಡಿಯಲ್ಲಿ ಇಟ್ಕೊಂಡು ಜನರ ಬದುಕನ್ನ ಹಸನ ಮಾಡಿರ್ತಕ್ಕಂಥ ಈ ತಾಯಂದ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ಈ ಕಡೆ ಗಮನ ಹರಿಸ್ರಿ. ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಆ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಲಿ. ಆದ್ರೆ ಎಲ್ಲ ಕ್ಲೀನ್ ಮಾಡಿರ್ತಕ್ಕಂಥ, ಇಡೀ ನಗರವನ್ನು ಸ್ವಚ್ಛ ಮಾಡಿರ್ತಕ್ಕಂಥ ಈ 16 ಜನ ಪೌರ ಕಾರ್ಮಿಕರಿಗೆ ಯಾವ ಕಾರಣಕ್ಕೆ ಶಿಕ್ಷೆ ಆಗಿದೆ ಶಿಕ್ಷೆ ಆಗ್ತಾ ಇದೆ ಅಂತಕ್ಕಂಥ ವಿಷಯನ ನೀವು ನಮಗೆ ಹೇಳ್ಬೇಕು ಅಂತಕ್ಕಂಥ ಇದನ್ನ ಮಾಡ್ತೇವೆ. ಇದೇ ಸಂದರ್ಭದೊಳಗೆ ಇದೇನು ತಾಯಂದ್ರು ಇದ್ದಾರೆ, ತಾಯಂದ್ರು ಬಿಸಿಲು ಅಂದರೆ, ಗಾಳಿ ಅಂದರೆ, ಮಳೆ ಅಂದರೆ 77 ದಿವಸದಿಂದ ಜೇವರ್ಗಿ ಪುರಸಭೆ ಕಚೇರಿಯಲ್ಲಿ ನಿಂತಿದ್ದಾರೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಮಾನವೀಯತೆ ಅಂತಕ್ಕಂಥದ್ದು ಏನಾದ್ರೂ ಇದೆಯಾ ಈ ಆಡಳಿತಕ್ಕೆ ಅಂತಕ್ಕಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಮಾಡ್ತೀವಿ. ಹಾಗಾಗಿ ಈ ಕೂಡಲೇ ಇರ್ತಕ್ಕಂಥ ದಾಖಲೆಗಳು ಏನು ಮಾಹಿತಿ ಹಕ್ಕು ಕಾಯ್ದೆ ಅಡಿಯೊಳಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ದಾಖಲೆಗಳನ್ನು ತಗೊಂಡಿದ್ದೀವಿ. ಆ ಲಭ್ಯ ಇರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ, ಮಾನವೀಯತೆ ಆಧಾರದ ಮೇಲೆ, ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಇವರೇನು ಹಿಂದೆ ಕೆಲಸ ಮಾಡಿದ್ದಾರೆ ಅದನ್ನು ಪರಿಗಣಿಸಿ ಈ ಕೂಡಲೇ ಅವರಿಗೆ ನೇಮಕಾತಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಪರವಾಗಿ ನಾನು ಮಾಡ್ತೀನಿ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ದಲಿತ ಸಂಘಟನೆ ಸಮಿತಿಯ ಸಂಚಾಲಕ. ಮುಂದೆ ಹೋರಾಟ 26ನೇ ತಾರೀಕು ಅದನ್ನ ಹೆಚ್ಚಿನ ಮಾಹಿತಿನ ನಮ್ಮ ದಲಿತ ಸಂಘಟನೆ ಸಮನ್ವಯ ಸಮಿತಿಯ ಪ್ರಮುಖರಾಗಿರ್ತಕ್ಕಂಥ ಚಂದ್ರಶೇಖರ್ ಮಾತಾಡ್ತಾರೆ.